ದಯವಿಟ್ಟು ಈ ವಿಡಿಯೋನ ಫುಲ್ ವಿಡಿಯೋ ನೋಡಿ. ಜೈಲುವಾಸ, ದರ್ಶನ್ನ ನಿರ್ಗಮನ, ದರ್ಶನ್ನ ಅನುಪಸ್ಥಿತಿ ಇಡೀ ಕನ್ನಡ ಚಿತ್ರರಂಗಕ್ಕೆ ಇವತ್ತು ವೈಧವ್ಯದ ಯೋಗವನ್ನ ತಂದಿದೆ, ದುರ್ಭಿಕ್ಷದ ಯೋಗವನ್ನ ತಂದಿದೆ. ಇವತ್ತು ಕನ್ನಡ ಚಿತ್ರವನ್ನ ನಿರ್ಮಾಣ ಮಾಡ್ಲಿಕ್ಕೆ ಯಾವ ಮಗನೂ ಮುಂದೆ ಬರ್ತಾ ಇಲ್ಲ. ಕನ್ನಡ ಚಿತ್ರರಂಗ ಅಂತಂದ್ರೆ ಹೇಳ ಹೆಸರಿಲ್ಲದೆ ಹೇಸಿಗೆಯ ರೀತಿಯಲ್ಲಿ ನೋಡುವಂತ ಪರಿಸ್ಥಿತಿ ಕಣ್ಣೆದುರಿದೆ. ಎಲ್ಲರೂ ಹಿಂದಿಯಲ್ಲಿ ಹೋಗಿ ಮಾತಾಡ್ತಾರೆ, ಎಲ್ಲರೂ ತಮಿಳಿನಲ್ಲಿ ಹೋಗಿ ಮಾತಾಡ್ತಾರೆ, ಎಲ್ಲರೂ ಹೋಗಿ ತೆಲುಗಿನಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ಕನ್ನಡದ ಹೀರೋಗಳು ಯಾವತ್ತು ದರ್ಶನ್ ಈ ಕೆಲಸವನ್ನು ಮಾಡಿಲ್ಲ. ದರ್ಶನ್ ಇವತ್ತು ಆರೋಪಿ ಅಂತ ಆಗಿದ್ದಾನೆ ಹೊರತು ಅಪರಾಧಿ ಅಂತ ಆಗಿಲ್ಲ. ಅಪರಾಧಿ ಆದ ಮೇಲೆ ಮಾತಾಡೋಣ ಬೇರೆ ರೀತಿಯಲ್ಲಿ, ಆದ್ರೂ ಅವರ ಅಪರಾಧಕ್ಕೆ ಅವರೇ ಜವಾಬ್ದಾರರು. ಆದ್ರೆ ದರ್ಶನ್ ಮತ್ತು ಕನ್ನಡ ಚಿತ್ರರಂಗ ಅಂತ ಬಂದಾಗ ಕನ್ನಡ ಚಿತ್ರರಂಗ ಕನ್ನಡಕ್ಕಾಗಿ ಅಂತಲೇ ಬದುಕಿದ ಮತ್ತು ತನ್ನ ಚಿತ್ರಗಳ ಮೂಲಕ ಕನ್ನಡದ ಒಟ್ಟು ವ್ಯಾವಹಾರಿಕ ಶ್ರೀಮಂತಿಕೆಯನ್ನ ತಂದುಕೊಟ್ಟಂತ ಏಕೈಕ ನಟ ದರ್ಶನ್ ಆಗಿದ್ರು. ಆ ದರ್ಶನ್ ಇಲ್ಲದೆ ಇರೋದ್ರಿಂದಲೇ ಕನ್ನಡ ಚಿತ್ರರಂಗಕ್ಕೆ ಇಂಥ ಪರಿಸ್ಥಿತಿ. ಅದರ ಜೊತೆಗೆ ಈ ಪ್ಯಾನ್ ಇಂಡಿಯಾ ಅನ್ನುವಂತ ದುರದೃಷ್ಟ. ಈ ಫೋಟೋ ಅಂತೂ ನೋಡಿ ನಾನು ತುಂಬಾನೇ ಬೇಜಾರಾಯ್ತು. ಇದು ನಿಜಾನ ಸುಳ್ಳು